ಸಂಜೆವಾಣಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ಮಂಜಣ್ಣ ಅವರನ್ನ ಮಹಾರಾಜ ಎಂದು ಬಿಗ್ ಬಾಸ್ ನೇಮಿಸಿರುವುದು ನಿಮಗೆ ಗೊತ್ತೇ ಇದೆ. ಹಾಗೂ ಮೋಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯ ಮಹಾರಾಣಿ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ಮೋಕ್ಷಿತಾ ಅವರ ಆಯ್ಕೆ ಮಾಡಿದ್ದು ಬಿಗ್ ಬಾಸ್. ಜೊತೆಗೆ ಮೋಕ್ಷಿತಾ ಅವರ ಜೊತೆಗೆ ಕೆಲವನ್ನು ಜೊತೆಗಾರರಾಗಿ ಕೂಡ ಬಿಗ್ ಬಾಸ್ ಆಯ್ಕೆ ಮಾಡ್ತಾರೆ. ಹಾಗೂ ಮಂಜಣ್ಣ ಕೂಡ ಕೆಲವೊಬ್ಬರನ್ನ ಬಿಗ್ ಬಾಸ್ ನಲ್ಲಿ ತನ್ನ ಜೊತೆಗಾರನಾಗಿ ಆಯ್ಕೆ ಮಾಡ್ತಾರೆ. ನಿನ್ನೆಯ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮಂಜಣ್ಣ ಹಾಗೂ ಮೋಕ್ಷಿತಾ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದರಲ್ಲಿ ಚೆನ್ನಾಗಿ ಆಡಿದ್ರೆ ಆಯ್ಕೆ ಆಗ್ತೀರಿ ಅಂತ ಹೇಳಿ ಕಳಿಸ್ತಾರೆ. ಇದರ ಪ್ರಕಾರವಾಗಿ ಇಬ್ಬರೂ ಕೂಡ ತಮ್ಮ ಗೇಮ್ ಅನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಆಡ್ತಾರೆ. ಇನ್ನು ಮೋಕ್ಷಿತಾ ಅವರು ಮಹಾರಾಣಿಯ ತರ ಕಾಣಿಸ್ತಾ ಇದ್ರು. ಥೇಟ್ ಮಹಾರಾಣಿ ತರನೇ ಕಾಣಿಸ್ತಾ ಇದ್ರು. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು. ಮೋಕ್ಷಿತಾ ಅವರನ್ನ ಬಿಗ್ ಬಾಸ್ ಮಹಾರಾಜರ ಸಹೋದರಿ ಎಂದು ಪಟ್ಟವನ್ನ ಕೊಟ್ಟಿರ್ತಾರೆ. ಇನ್ನು ಆ ಒಂದು ಸಹೋದರಿಯ ತಂಡ ಸಹೋದರನ ಜೊತೆಗೆ ಇದು ತನ್ನ ಆಸ್ಥಾನವನ್ನ ಕಬಳಿಸುವಂತಹ ಟಾಸ್ಕ್ ಮೋಕ್ಷಿತಾ ಅವರಿಗೆ ಬಿಗ್ ಬಾಸ್ ನೀಡ್ತಾರೆ. ಹೀಗೆ ಕೆಲವೊಬ್ಬರು ಇದನ್ನ ನೋಡಿ ಆಶ್ಚರ್ಯಗೊಳ್ತಾರೆ. ಇಬ್ರು ಕೂಡ ಹೇಗೋ ಒಬ್ಬೊಬ್ಬರನ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಇಬ್ಬರೂ ಕೂಡ ಪ್ರತಿದಿನ ದ್ವೇಷವನ್ನ ಕಾಡ್ತಾ ಇದ್ದಾರೆ ಅಂತ ಮನೆ ಮಂದಿಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಎಲ್ಲರೂ ಕೂಡ ಈ ಒಂದು ವಿಚಾರವನ್ನ ಕೇಳಿ ಸಿಕ್ಕಾಪಟ್ಟೆ ನಗ್ತಾರೆ. ಯಾಕಂತಂದ್ರೆ ಮಂಜಣ್ಣ ಹಾಗೂ ಮೋಕ್ಷಿತಾ ಅವರಿಗೆ ಮನಸ್ತಾಪ ಇರುವುದು ಮನೆಯ ಮಂದಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಮೋಕ್ಷಿತಾ ಅವರು ಮಂಜಣ್ಣ ಅವರ ಮೇಲೆ ಪ್ರೀತಿನೂ ಇಟ್ಕೊಂಡಿದ್ರು. ಮುಂಚೆ ಒಂದಿಷ್ಟು ಅಂದ್ರೆ ಅಣ್ಣ ಅನ್ನುವಂತಹ ಒಂದು ಸಂಬಂಧವನ್ನ ಕೂಡ ಹೊಂದಿದ್ರು. ಆದ್ರೆ ಇದಕ್ಕೆ ಮಂಜಣ್ಣ ಮೋಸ ಮಾಡಿದ್ರು ಅಂತ ಮೋಕ್ಷಿತಾ ಅವರು ಕೋಪವನ್ನ ಕಾಡ್ತಾನೆ ಬರ್ತಾ ಇದ್ದಾರೆ. ಹಾಗೆ ಮಂಜಣ್ಣ ಕೂಡ ಕೆಲವೊಂದು ಬಾರಿ ಮೋಕ್ಷಿತಾ ಅವರು ಇಲ್ಲ ಆ ಹುಡುಗಿ ನಿಜಕ್ಕೂ ಕಣ್ಣೀರು ಹಾಕಿದ್ಲು, ಅದು ಏನೋ ಆ ಹುಡುಗಿಗೆ ಎಷ್ಟು ನನ್ನ ಮೇಲೆ ಪ್ರೀತಿ ಇದೆ ಅಂತ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಈ ಹಿಂದೆ ಯಾರು ಗೌತಮಿ ಜೊತೆ ಮಂಜಣ್ಣ ಅವರು ಹೇಳ್ಕೊಳ್ತಾರೆ ಕೂಡ. ಸೊ ಇದೆಲ್ಲ ನೋಡುವಾಗ ಇದೀಗ ಎಲ್ಲರ ಎದುರುಗಡೆ ಇಬ್ಬರು ಕೂಡ ಒಬ್ಬರನ್ನು ನೋಡೋದಕ್ಕೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಇನ್ನು ಹನುಮಂತು ಅವರನ್ನ ಎತ್ತಿಕೊಂಡು ಹೋದಾಗ ಮೋಕ್ಷಿತಾ ಅವರು ಮಹಾರಾಜರ ಕೋಣೆಗೆ ಹೋಗೋಕೆ ಪ್ರಯತ್ನ ಪಡ್ತಾರೆ ಹಾಗೂ ಹನುಮಂತ ಅವರನ್ನ ಬಿಡಿಸಲು ಹೇಳ್ತಾರೆ. ಆದ್ರೆ ಮಂಜಣ್ಣ ಫುಲ್ ಕೋಪಗೊಳ್ತಾರೆ. ಇನ್ನು ಕ್ಯಾಪ್ಟನ್ ರೂಮ್ ಒಳಗಡೆ ಮಹಾರಾಣಿ ಅಥವಾ ಸಹೋದರಿ ಬರುವ ಹಾಗಿಲ್ಲ ಅಂತ ಮಂಜಣ್ಣ ವಾರ್ನ್ ಮಾಡ್ತಾರೆ. ಇದು ನನ್ನ ಕೋಣೆ ಅಂತ ಹೇಳ್ತಾರೆ. ಇದನ್ನು ತಿಳಿದ ಮೋಕ್ಷಿತಾ ಪೈ ಅವರು ಕ್ಯಾಪ್ಟನ್ ಕೋಣೆಗೆ ಅಥವಾ ಮಹಾರಾಜರ ಕೋಣೆಗೆ ಹೋಗಬಹುದಾ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಬಿಗ್ ಬಾಸ್ ಅವರು ನಿಮ್ಮ ಇಚ್ಛೆಯಂತೆ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ನಂತರ ಆಚೆ ಬಂದು ಮೋಕ್ಷಿತಾ ಅವರು ಮಂಜಣ್ಣ ಅವರಿಗೆ ಸರಿಯಾಗಿಯೇ ಹೇಳ್ತಾರೆ. ಇದರಿಂದ ಮೋಕ್ಷಿತಾ ಅವರು ತನ್ನ ಹಠದ ನಿರ್ಧಾರಕ್ಕೆ ಬದ್ಧರಾಗಿ ಹೋಗಿ ಕುಳಿತುಕೊಳ್ತಾರೆ. ಮಂಜಣ್ಣ ಹಾಗೆ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಅಂದ್ರೆ ಬಿಗ್ ಬಾಸ್ ಹೇಳ್ತಾರೆ ಹೋಗಬಹುದು ನಿಮ್ಮ ಇಚ್ಛೆ ಅಂತ ಮೋಕ್ಷಿತಾ ಅವರಿಗೆ ಬಿಗ್ ಬಾಸ್ ಹೇಳಿ ಕಳಿಸ್ತಾರೆ. ಅಂದ್ರೆ ಕ್ಯಾಪ್ಟನ್ ಅಥವಾ ಒಂದು ಮಹಾರಾಜರ ರೂಮ್ ಏನಿದೆ, ಕೋಣೆ ಏನಿದೆ, ಆ ಕೋಣೆ ಒಳಗಡೆ ಹೋಗಬಹುದಾ ಅಂತ ಕೇಳಿದಾಗ ಬಿಗ್ ಬಾಸ್ ನಿಮ್ಮ ಇಚ್ಛೆ ಅಂತ ಮೋಕ್ಷಿತಾ ಅವರಿಗೆ ಹೇಳ್ತಾರೆ. ಸೊ ಮೋಕ್ಷಿತಾ ಅವರು ಇಲ್ಲ ಅಂತ ಹೇಳಲ್ಲ, ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ಸೀದಾ ಹೋಗ್ತಾರೆ. ಆ ಒಂದು ರೂಮ್ನ ಒಳಗಡೆ ಎಂಟ್ರಿ ಆಗ್ತಾರೆ. ಸೊ ಆಗ ಮನೆ ಮಂದಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇನ್ನು ಮೋಕ್ಷಿತಾ ಹತ್ತಿರ ಬಂದು ಮಂಜಣ್ಣ ವಾರ್ನ್ ಮಾಡ್ತಾರೆ. ಜೊತೆಗೆ ಮೋಕ್ಷಿತಾ ಅವರನ್ನ ರಕ್ಷಣೆ ಮಾಡಲು ಅವರ ಜೊತೆ ಇರುವಂತಹ ಮಂದಿ ಅಡ್ಡ ನಿಲ್ತಾರೆ. ಈ ಒಂದು ಸಮಯದಲ್ಲಿ ಮಂಜಣ್ಣ ಕೋಪದಿಂದ ನಡ್ಕೊಂಡು ಬರ್ತಾರೆ. ಹಾಗೆಯೇ ಕೋಪದಿಂದ ಮೊದಲು ಹನುಮಂತನ ನೆಲಕ್ಕೆ ಉರುಳಿಸ್ತಾರೆ. ಅದಾದ ಬಳಿಕ ಶಿಶಿರ್ ಅವರನ್ನ ಎತ್ತಿಕೊಂಡು ನೆಲಕ್ಕೆ ಉರುಳಿಸ್ತಾರೆ. ಇದರಿಂದ ಶಿಶಿರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಶಿಶಿರ್ ಸಿಕ್ಕಾಪಟ್ಟೆ ಕೋಪಗೊಳ್ತಾರೆ. ನಿಮಗೆ ಅನ್ಸುತ್ತಾ ಮಂಜಣ್ಣ ಅವರು ಶಿಶಿರ್ ಅವರನ್ನ ಎತ್ತಿಕೊಂಡು ಬಂದು ನೆಲಕ್ಕೆ ಉರುಳಿಸಿರುವಂಥದ್ದು ಎಷ್ಟು ಸರಿ ಅಥವಾ ಇದು ತಪ್ಪ? ಮಂಜಣ್ಣನ ಈ ರೀತಿಯಾದಂತಹ ಒಂದು ವರ್ತನೆ ನಿಜಕ್ಕೂ ವೈಯಕ್ತಿಕವಾಗಿ ಅವರು ಈ ರೀತಿಯಾಗಿ ಒಂದು ವರ್ತನೆ ತೋಡ್ತಾ ಇದ್ದಾರಾ? ಅವರ ಕೋಪವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರಾ? ಅಥವಾ ಮಹಾರಾಜ ಹೇಗಿರಬೇಕು ಅದರ ಹೊರತಾಗಿ ತನ್ನ ವೈಯಕ್ತಿಕವಾಗಿ ಒಬ್ಬರನ್ನ ಮಂಜಣ್ಣ
ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ಈ ರೀತಿಯಾದಂತಹ ಒಂದು ವರ್ತನೆ ಮಾಡಿರುವುದು ನಿಮಗೆ ಖುಷಿ ತಂದಿದ್ಯಾ? ಮಂಜಣ್ಣನ ಬಿಹೇವಿಯರ್ ಇದೆ ಅಂತ ನೀವು ಫಿಕ್ಸ್ ಆಗಿದ್ದೀರಾ? ಅಥವಾ ಈ ಒಂದು ಟಾಸ್ಕ್ಗಾಗಿ ಮಂಜಣ್ಣ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನೆಲಕ್ಕೆ ಉರುಳಿಸಿರುವಂಥದ್ದು ಎಷ್ಟು ದೊಡ್ಡ ತಪ್ಪು ಅಥವಾ ಇದು ಸರಿಯಾ? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಮುಕ್ತವಾಗಿ ನೀವು ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ನೀವು ಶೇರ್ ಮಾಡಬಹುದು. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.